ಸ್ನೇಹಿತರೆ, ನಮ್ಮ ದೇಹದಲ್ಲಿರುವ ಅತ್ಯಂತ ಅದ್ಭುತ ಅಂಗಗಳಲ್ಲಿ ಬ್ರೇನ್ ಕೂಡ ಒಂದು. ಇವತ್ತಿಗೂ ಕೂಡ ಸೈಂಟಿಸ್ಟ್ಗಳಿಗೆ ಬ್ರೇನ್ ನ ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ಬ್ರೇನ್ ನೋಡೋಕೆ ಎಷ್ಟು ಕಾಂಪ್ಲಿಕೇಟೆಡ್ ಅನ್ಸತ್ತೋ ಅದಕ್ಕಿಂತ ಅರ್ಥ ಮಾಡ್ಕೊಳ್ಳೋದು ಇನ್ನೂ 10 ಪಟ್ಟು ಕಾಂಪ್ಲಿಕೇಟೆಡ್ ಇದೆ. ಈ ಕಾಂಪ್ಲೆಕ್ಸಿಟಿ ಕಾರಣದಿಂದ ಬಹಳಷ್ಟು ಜನರ ತಲೆಯಲ್ಲಿ ಬ್ರೇನ್ ಬಗ್ಗೆ ತಪ್ಪು ಇನ್ಫಾರ್ಮೇಶನ್ ಫೀಡ್ ಆಗಿದೆ. ಅಂದ್ರೆ ನಾವು ಬ್ರೇನಿನ ಕೇವಲ 10% ಮಾತ್ರ ಯೂಸ್ ಮಾಡ್ತೀವಿ. ಬ್ರೇನ್ ಅಲ್ಲಿ ಕೋಟಿ ಕೋಟಿ ನ್ಯೂರಾನ್ಸ್ ಗಳಿವೆ. ಈ ಎಲ್ಲಾ ಮಾತುಗಳು ಸ್ವಲ್ಪರ ಮಟ್ಟಿಗೆ ಸತ್ಯ ಇವೆ, ಆದ್ರೆ ಪೂರ್ತಿ ಸತ್ಯ ಅಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾದ ಬ್ರೇನ್ಗೆ ಸಂಬಂಧಿಸಿದ ರಿಯಲ್ ಫ್ಯಾಕ್ಟ್ಸ್ ಹೇಳ್ತೀನಿ. ನಿಮಗೆ ನಿಮ್ಮದೇ ಬ್ರೇನ್ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ಈ ವಿಡಿಯೋನ ಲಾಸ್ಟ್ ತನಕ ಮಿಸ್ ಮಾಡದೆ ನೋಡಿ. ಹಾಗಿದ್ರೆ ಸ್ನೇಹಿತರೆ, ಮತ್ತೆ ಇವತ್ತು ಕೂಡ ನಿಮ್ಮ ಲೈಫ್ಗೆ ವ್ಯಾಲ್ಯೂ ಆಡ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ವಿದೌಟ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫ್ಯಾಕ್ಟ್ ನಂಬರ್ 10. ಸ್ನೇಹಿತರೆ, ಬಹಳ ಜನರ ತಲೆಯಲ್ಲಿ ಒಂದು ತುಂಬಾ ದೊಡ್ಡ ಮಿಸ್ಕನ್ಸೆಪ್ಷನ್ ಇದೆ. ಅದೇನಂದ್ರೆ, ಹುಡುಗರು ಮ್ಯಾಥ್ಸ್ ಮತ್ತು ರಿಸೋನಿಂಗ್ ಕ್ವಶನ್ ಸಾಲ್ವ್ ಮಾಡೋದ್ರಲ್ಲಿ ಹುಡುಗಿಯರಿಗಿಂತ ಬಯಾಲಜಿಕಲಿ ಬೆಟರ್ ಆಗಿರ್ತಾರೆ ಅಂತ. ಆದ್ರೆ ನಾನ್ ಹೇಳಿದ್ರೆ ಹೇಗಿರತ್ತೆ? ಈ ಮಾತು ಪೂರ್ತಿ ತಪ್ಪಂತ. ಹೌದು ಸ್ನೇಹಿತರೆ, ಇದರಲ್ಲಿ ಒಂಚೂರು ಕೂಡ ಸತ್ಯ ಇಲ್ಲ. ಸೈಂಟಿಸ್ಟ್ ಗಳು ಮಾಡಿದ ರಿಸರ್ಚ್ ನಲ್ಲಿ ಏನ್ ಗೊತ್ತಾಗಿದೆ ಅಂದ್ರೆ, ಹುಡುಗರು ಮತ್ತು ಹುಡುಗಿಯರ ಬ್ರೈನ್ ಸ್ಟ್ರಕ್ಚರ್ ಸ್ವಲ್ಪ ಡಿಫ್ರೆಂಟ್ ಇರತ್ತೆ. ಹೌದು, ಸ್ವಲ್ಪ ಡಿಫ್ರೆನ್ಸ್ ಇದೆ. ಹುಡುಗಿಯರ ಬ್ರೈನ್ ಅಲ್ಲಿರುವ ಹಿಪೋಕ್ಯಾಂಪಸ್, ಹೌದು ಅದೇ ಭಾಗ ಲಾಜಿಕಲ್ ಪವರ್, ರಿಸೋನಿಂಗ್ ಎಬಿಲಿಟಿ, ಮೆಮೊರಿ ಇವೆಲ್ಲವನ್ನು ಕಂಟ್ರೋಲ್ ಮಾಡೋ ಭಾಗ. ಅದು ಹುಡುಗಿಯರಲ್ಲಿ ಹುಡುಗರಿಗಿಂತ ಸ್ವಲ್ಪ ದೊಡ್ಡದಿರುತ್ತೆ. ಅದರಿಂದ ಹುಡುಗಿಯರ ನೆನಪಿಡೋ ಶಕ್ತಿ, ಮೆಮೊರಿ ಪವರ್, ರಿಸೋನಿಂಗ್ ಎಬಿಲಿಟಿ ಇವುಗಳು ಬಯಾಲಜಿಕಲಿ ಹುಡುಗರಿಗಿಂತ ಸ್ಟ್ರಾಂಗ್ ಆಗಿರುತ್ತೆ. ಹಾಗಿದ್ರೆ ಅದರ ಅರ್ಥ ಹುಡುಗರು ಮ್ಯಾಥ್ಸ್ ನಲ್ಲಿ ಒಳ್ಳೆಯವರು, ಹುಡುಗಿಯರು ಮ್ಯಾಥ್ಸ್ ನಲ್ಲಿ ವೀಕ್ ಅನ್ನೋದು ಒಂದು ಮಿತ್ ಮಾತ್ರ ಸ್ನೇಹಿತರೆ. ಇದರ ರಿಯಾಲಿಟಿ ಜೊತೆ ಯಾವ ಕನೆಕ್ಷನ್ ಕೂಡ ಇಲ್ಲ. ಫ್ಯಾಕ್ಟ್ ನಂಬರ್ 9. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ವಿಷಯ ಏನಂದ್ರೆ, ಒಬ್ಬ ಮನುಷ್ಯನ ಬ್ರೇನಿನ ಎವರೇಜ್ ವೇಟ್ ಸುಮಾರು 1350 ಗ್ರಾಮ್ಸ್. ಆದ್ರೆ ನಿಮ್ಗೆ ಗೊತ್ತಾ, ಬ್ರೇನಿನ ವೇಟ್ಗೆ, ಇಂಟೆಲಿಜೆನ್ಸ್ಗೆ, ರಿಸೋನಿಂಗ್ ಎಬಿಲಿಟಿಗೆ ಯಾವುದೇ ಡೈರೆಕ್ಟ್ ಕನೆಕ್ಷನ್ ಇಲ್ಲ. ಅಂದ್ರೆ ಬ್ರೇನಿನ ತೂಕ ಸ್ವಲ್ಪ ಕಡಿಮೆ ಅಥವಾ ಜಾಸ್ತಿ ಇದ್ರೂ ಅದರ ವರ್ಕಿಂಗ್ ಪವರ್ ಮೇಲೆ ಯಾವುದೇ ಇಫೆಕ್ಟ್ ಆಗಲ್ಲ. ಉದಾಹರಣೆಗೆ, ಆಲ್ಬರ್ಟ್ ಐನ್ಸ್ಟೈನ್ ಅವರ ಬ್ರೇನಿನ ತೂಕ ಮಾತ್ರ 1230 ಗ್ರಾಮ್ಸ್. ಆದ್ರೆ ಅವರು ಸಾಮಾನ್ಯ ಮನುಷ್ಯನಿಗಿಂತ ಹೆಚ್ಚು ಕ್ರಿಯೇಟಿವ್, ಹೆಚ್ಚು ಎಫಿಷಿಯಂಟ್. ಇದರಿಂದಲೇ ಏನ್ ಗೊತ್ತಾಗುತ್ತೆ ಅಂದ್ರೆ, ವೇಟ್ ಅಲ್ಲ, ಯೂಸೇಜ್ ಮ್ಯಾಟರ್ ಆಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಇದುವರೆಗೆ ರೆಕಾರ್ಡ್ ನಲ್ಲಿ ಅತಿ ಹೆಚ್ಚು ತೂಕದ ಬ್ರೇನ್ ರಷ್ಯಾದ ಒಬ್ಬ ರೈಟರ್ ಇವ್ಯಾನ್ ತುರ್ಗೆನ್ಯವ್ ಅವರ ಬ್ರೇನಿನ ತೂಕ 2.5 ಕಿಲೋ. ಅಂದ್ರೆ ಒಬ್ಬ ಎವರೇಜ್ ಮನುಷ್ಯನ ಬ್ರೇನ್ಗಿಂತ ಡಬಲ್ ವೇಟ್. ಫ್ಯಾಕ್ಟ್ ನಂಬರ್ 8. ಇನ್ನೊಂದು ಮಾತು ನೀವು ಕೇಳಿರೋದೇ ಇರಬಹುದು. ಮಾನವನ ವಯಸ್ಸು ಜಾಸ್ತಿ ಆಗ್ತಾ ಹೋದಂತೆ ಅವನ ಬ್ರೇನಿನ ನ್ಯೂರೋಪ್ಲಾಸ್ಟಿಸಿಟಿ ಶಕ್ತಿ ಕಡಿಮೆ ಆಗತ್ತೆ ಅಂತ, ಮತ್ತು 30 ವರ್ಷ ಆದ್ಮೇಲೆ ಅವನ ಬ್ರೇನ್ ಹೊಸ ಸೆಲ್ಸ್ ಕ್ರಿಯೇಟ್ ಮಾಡೋಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಇದು ಸಂಪೂರ್ಣ ಸತ್ಯ ಅಲ್ಲ. ನಿಜ ಹೇಳ್ಬೇಕಂದ್ರೆ 1998ರಲ್ಲಿ ಸ್ವೀಡನಿನ ಒಬ್ಬ ಸೈಂಟಿಸ್ಟ್ ಇದ್ರ ಮೇಲೆ ರಿಸರ್ಚ್ ಮಾಡಿದ್ರು. ಮತ್ತೆ 2004ರಲ್ಲಿ ಅದೇ ರಿಸರ್ಚ್ ಮತ್ತೆ ರಿಪೀಟ್ ಆಯ್ತು. ಆ ರಿಸರ್ಚ್ ನಲ್ಲಿ ಒಂದು ಶಾಕಿಂಗ್ ಫ್ಯಾಕ್ಟ್ ಹೊರಬಂತು. 30 ವರ್ಷ ವಯಸ್ಸಿನ ಹಲವಾರು ವ್ಯಕ್ತಿಗಳ ಹಿಪೋಕ್ಯಾಂಪಸ್ ಭಾಗದಲ್ಲಿ ಹೊಸ ಬ್ರೇನ್ ಸೆಲ್ಸ್ ಕ್ರಿಯೇಟ್ ಆಗ್ತಿದ್ವು. ಇದು ಒಬ್ರಲ್ಲ, ಇಬ್ರಲ್ಲ, ಅನೇಕರಲ್ಲಿ ಅಬ್ಸರ್ವ್ ಮಾಡಲಾಯಿತು. ಅದರಿಂದ ಅಡಲ್ಟ್ ಏಜ್ ನಲ್ಲಿ ಹೊಸ ಬ್ರೇನ್ ಸೆಲ್ಸ್ ಕ್ರಿಯೇಟ್ ಆಗಲ್ಲ ಅನ್ನೋ ಥಿಯರಿ ಸಂಪೂರ್ಣವಾಗಿ ರಿಜೆಕ್ಟ್ ಆಯಿತು. ಫ್ಯಾಕ್ಟ್ ನಂಬರ್ 7. ಸ್ನೇಹಿತರೆ, ನಮ್ಗೆಲ್ಲ ಗೊತ್ತಿರೋದು ಮಾನವನಿಗೆ 5 ಸೆನ್ಸಸ್ ಇವೆ ಅಂತ. ಅವ್ಯಾವ್ಯಾವ ಅಂದ್ರೆ ಹಿಯರಿಂಗ್, ಟೇಸ್ಟ್, ಟಚ್, ಸೈಟ್, ಸ್ಮೆಲ್. ಆದ್ರೆ ನಾನು ಹೇಳಿದ್ರೆ ಹೇಗಿರುತ್ತೆ? ಮಾನವನಿಗೆ 5 ಅಲ್ಲ, ಸುಮಾರು 20 ಸೆನ್ಸಸ್ ಇವೆ ಅಂತ. ಹೌದು, ಪ್ರೊಪ್ರಿಸೆಪ್ಷನ್ ಇದು ನಿಮ್ಮ ಬಾಡಿ ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ತಿಳಿಸೋ ಸೆನ್ಸ್. ನೋಸಿಸೆಪ್ಷನ್ ಇದು ನಿಮ್ಗೆ ನೋವು ಅಂದ್ರೆ ಫೇನ್ ಅನ್ನೋ ಫೀಲಿಂಗ್ ಕೊಡೋ ಸೆನ್ಸ್. ಸೆನ್ಸ್ ಆಫ್ ಬ್ಯಾಲೆನ್ಸ್ ಇದು ಕಿವಿಯ ಒಳಭಾಗದಲ್ಲಿರುತ್ತೆ ಮತ್ತು ನಿಮ್ಮ ಬ್ಯಾಲೆನ್ಸ್ ಮೇಂಟೈನ್ ಮಾಡುತ್ತೆ. ಸೆನ್ಸ್ ಆಫ್ ಬಾಡಿ ಟೆಂಪರೇಚರ್, ಚಳಿ, ಬಿಸಿ ಅನ್ನೋ ಫೀಲ್ ಕೊಡೋ ಸೆನ್ಸ್. ಎಕ್ಸಲರೇಷನ್ ಸೆನ್ಸ್, ನೀವು ಮೂವ್ ಆಗ್ತಿದ್ದೀರಾ, ಫಾಸ್ಟ್ ಆಗ್ತಿದ್ದೀರಾ, ಸ್ಲೋ ಆಗ್ತಿದ್ದೀರಾ ಅಂತ ತಿಳಿಸೋ ಸೆನ್ಸ್. ಇವಷ್ಟೇ ಅಲ್ಲ, ಇನ್ನೂ ಹಲವಾರು ಸೆನ್ಸಸ್ ಮಾನವನ ದೇಹದಲ್ಲಿವೆ. ಅಂದ್ರೆ ಮಾನವನ ದೇಹ ನಾವು ಅಂದುಕೊಳ್ಳೋದಕ್ಕಿಂತ ಹೆಚ್ಚು ಕಾಂಪ್ಲೆಕ್ಸ್, ಹೆಚ್ಚು ಪವರ್ಫುಲ್. ಫ್ಯಾಕ್ಟ್ ನಂಬರ್ 6. ಸ್ನೇಹಿತರೆ, ನಿಮಗೆ ಇದು ಗೊತ್ತಿರುತ್ತೆ, ನಮ್ಮ ಬ್ರೇನ್ ಅಲ್ಲಿ ಹಿಪೋಕ್ಯಾಂಪಸ್ ಅನ್ನೋ ಒಂದು ಭಾಗ ಇದೆ. ಅದೇ ಭಾಗ ನಮಗೆ ಯಾವುದೇ ವಿಷಯವನ್ನು ನೆನಪಿಡಲು ಸಹಾಯ ಮಾಡುತ್ತೆ. ಆದ್ರೆ ಒಂದು ಪ್ರಶ್ನೆ, ನಿಮ್ಮ ಬಾಲ್ಯದ ಮೊದಲ 5 ವರ್ಷಗಳ ಬಗ್ಗೆ ನಾನ್ ನಿಮ್ಗೆ ಕೇಳಿದ್ರೆ ನೀವು ಹೆಚ್ಚಾಗಿ ಏನು ಹೇಳಕ್ಕಾಗಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಹುಟ್ಟಿದ ನಂತರ ಕೆಲವು ವರ್ಷಗಳವರೆಗೆ ಹಿಪೋಕ್ಯಾಂಪಸ್ ಪೂರ್ಣವಾಗಿ ಡೆವಲಪ್ ಆಗಿರುವುದಿಲ್ಲ. ಅದಕ್ಕಾಗಿಯೇ ನಮಗೆ ಬಾಲ್ಯದ ಮೊದಲ ದಿನಗಳ ನೆನಪುಗಳು ಉಳಿಯುವುದಿಲ್ಲ. ಆಶ್ಚರ್ಯಕರ ಸಂಗತಿ ಏನಂದ್ರೆ, ಮಾನವನ ಬ್ರೇನ್ ನಲ್ಲಿ ಅತಿ ಹೆಚ್ಚು ಬ್ರೇನ್ ಸೆಲ್ಸ್ ಸುಮಾರು 2 ವರ್ಷದ ವಯಸ್ಸಿನ ವೇಳೆಗೆ ಇರುತ್ತೆ. ಆ ಮೊದಲ 2 ವರ್ಷಗಳ ನಂತರವೇ ಹಿಪೋಕ್ಯಾಂಪಸ್ ಹೆಚ್ಚಾಗಿ ಡೆವಲಪ್ ಆಗೋದಕ್ಕೆ ಶುರುವಾಗುತ್ತೆ. ಫ್ಯಾಕ್ಟ್ ನಂಬರ್ 5.
ಸ್ನೇಹಿತರೆ, ಮನುಷ್ಯನ ಬ್ರೇನ್ಗೆ ಸುಮ್ನೆ ಯಾವುದೇ ಕಾರಣ ಇಲ್ಲದೆ ಸೂಪರ್ ಕಂಪ್ಯೂಟರ್ ಅಂತ ಕರೆಯಲ್ಲ. ಅದಕ್ಕೆ ಬಹಳ ಬಲವಾದ ಕಾರಣಗಳಿವೆ. ಮನುಷ್ಯನ ಬ್ರೇನ್ ಒಂದು ರೀತಿಯಲ್ಲಿ ಭಾರಿ ಪ್ರಮಾಣದ ಇನ್ಫಾರ್ಮೇಶನ್ ಸ್ಟೋರ್ ಮಾಡಬಹುದು. ಅದರ ಇಮ್ಯಾಜಿನೇಷನ್ ಪವರ್, ಥಿಂಕಿಂಗ್ ಎಬಿಲಿಟಿ, ರೆಸೋನಿಂಗ್ ಎಬಿಲಿಟಿ ಯಾವುದೇ ಯಂತ್ರದಕ್ಕಿಂತ ಹೆಚ್ಚು ಪವರ್ಫುಲ್ ಇದೆ. ಹ್ಯೂಮನ್ ಬ್ರೇನ್ ಪ್ರಾಜೆಕ್ಟ್ ಅನ್ನೋ ರಿಸರ್ಚ್ ನಲ್ಲಿ ಸೈಂಟಿಸ್ಟ್ ಒಂದು ವಿಶೇಷ ವಿಧಾನ ಡೆವಲಪ್ ಮಾಡಿದ್ರು. ಅದರ ಮೂಲಕ ಸೂಪರ್ ಕಂಪ್ಯೂಟರ್ ಮತ್ತು ಮನುಷ್ಯನ ಬ್ರೇನ್ ಇವೆರಡರ ನಡುವೆ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಸ್ಪೀಡ್ ಅನ್ನ ಕಂಪೇರ್ ಮಾಡಲಾಯಿತು. ಆ ರಿಸರ್ಚ್ ಪ್ರಕಾರ ಮನುಷ್ಯನ ಬ್ರೇನ್ ಈ ಜಗತ್ತಿನ ಅತಿ ವೇಗದ IBM ಸೂಪರ್ ಕಂಪ್ಯೂಟರ್ಗಿಂತಲೂ ಸುಮಾರು 30 ಪಟ್ಟು ಹೆಚ್ಚು ಪವರ್ಫುಲ್ ಇದೆ. ಫ್ಯಾಕ್ಟ್ ನಂಬರ್ 4. ಸ್ನೇಹಿತರೆ, ಮನುಷ್ಯನ ಬ್ರೇನ್ ಸುಮಾರು 4.7 ಮಿಲಿಯನ್ ಪುಸ್ತಕಗಳಷ್ಟು ಮಾಹಿತಿಯನ್ನು ಸ್ಟೋರ್ ಮಾಡುವ ಸಾಮರ್ಥ್ಯ ಹೊಂದಿದೆ. ವಿಜ್ಞಾನಿಗಳು ಕಂಡುಹಿಡಿದ ಪ್ರಕಾರ ಒಬ್ಬ ಸರಾಸರಿ ವ್ಯಕ್ತಿಯ ಬ್ರೇನ್ ನಲ್ಲಿ ಸುಮಾರು 4.7 ಬಿಲಿಯನ್ ಬಿಟ್ಸ್ ಆಫ್ ಇನ್ಫಾರ್ಮೇಶನ್ ಸ್ಟೋರ್ ಆಗುವ ಶಕ್ತಿ ಇದೆ. ಅಂದ್ರೆ ಸುಮಾರು 1 ಪೆಟಾಬೈಟ್ ಮೆಮರಿ ಕೆಪಾಸಿಟಿ, 20 ಮಿಲಿಯನ್ ಟೆಕ್ಸ್ಟ್ ಫೈಲ್ಸ್, 13.3 ವರ್ಷಗಳ HD ವಿಡಿಯೋ ರೆಕಾರ್ಡಿಂಗ್, 670 ಮಿಲಿಯನ್ ವೆಬ್ ಪೇಜಸ್ ಇವೆಲ್ಲವನ್ನು ಮನುಷ್ಯನ ಬ್ರೇನ್ ಹಿಡಿದುಕೊಳ್ಳಬಲ್ಲದು. ಆದ್ರೆ ನಾವು ಅಷ್ಟೆಲ್ಲ ಪುಸ್ತಕಗಳನ್ನು ನೆನಪಿಟ್ಕೊಂಡಿಲ್ಲ, ರೈಟ್? ಅದಕ್ಕೆ ಒಂದು ದೊಡ್ಡ ಕಾರಣ ಇದೆ. ಆ ಕಾರಣ ಯಾವುದಂದ್ರೆ ಇಂಟ್ರೆಸ್ಟ್. ನೀವು ಇಂಟ್ರೆಸ್ಟ್ ಜೊತೆಗೆ ಓದಿದ್ರೆ 4.7 ಮಿಲಿಯನ್ ಪುಸ್ತಕಗಳು ಬೇಡ, ಕನಿಷ್ಠ 50 ಪುಸ್ತಕಗಳನ್ನಾದರೂ ಸುಲಭವಾಗಿ ನೆನಪಿಟ್ಟುಕೊಳ್ಳಬಹುದು. ಫ್ಯಾಕ್ಟ್ ನಂಬರ್ 3. ನಿಮ್ಮ ದೇಹದ ಯಾವುದೇ ಭಾಗಕ್ಕೂ ಗಾಯ ಆದ್ರೂ ನಿಮ್ಗೆ ನೋವಾಗುತ್ತೆ, ರೈಟ್? ಆದ್ರೆ ಅದೇ ಗಾಯ ಬ್ರೇನ್ ಅಲ್ಲಿ ಆದ್ರೆ ನೋವು ಅನ್ಸಲ್ಲ, ಪೇನ್ ಫೀಲ್ ಆಗಲ್ಲ. ಯಾಕಂದ್ರೆ ಬ್ರೇನ್ ಅಲ್ಲಿ ಪೇನ್ ರಿಸೆಪ್ಟರ್ಸ್ ಇರುವುದಿಲ್ಲ. ನಮ್ಮ ದೇಹದ ಎಲ್ಲಾ ಅಂಗಗಳಲ್ಲಿ ಪೇನ್ ರಿಸೆಪ್ಟರ್ಸ್ ಇವೆ, ಆದ್ರೆ ಬ್ರೇನ್ ಮಾತ್ರ ಪೇನ್ ರಿಸೆಪ್ಟರ್ಸ್ ಇಲ್ಲದ ಏಕೈಕ ಅಂಗ. ಫ್ಯಾಕ್ಟ್ ನಂಬರ್ 2. ತುಂಬಾ ಜನ ಹೇಳೋದನ್ನ ನೀವು ಒಮ್ಮೆ ಆದ್ರೂ ಕೇಳೇ ಇರ್ತೀರಾ. ಬ್ರೇನ್ಗೆ 5 ನಿಮಿಷ ಆಕ್ಸಿಜನ್ ಸಿಗದೆ ಹೋದ್ರೆ ಬ್ರೇನ್ ಡ್ಯಾಮೇಜ್ ಆಗಬಹುದು ಅಂತ. ಇದು ನಿಜ. ಬ್ರೇನ್ಗೆ ಅಗತ್ಯಕ್ಕಿಂತ ಕಡಿಮೆ ಆಕ್ಸಿಜನ್ ಸಿಕ್ಕಾಗ ನ್ಯೂರಾನ್ಸ್ ಗಳು ಸಾಯುವುದಕ್ಕೆ ಶುರು ಆಗ್ತವೆ. ಅದಕ್ಕೇನೆ ಆಕಳಿಕೆ ಬರುತ್ತೆ. ಆಕಳಿಕೆ ಬರೋದು ಒಂದು ಸಿಗ್ನಲ್, ಬ್ರೇನ್ಗೆ ಇನ್ನಷ್ಟು ಆಕ್ಸಿಜನ್ ಬೇಕು ಅಂತ. ಆಕಳಿಕೆ ಬಂದಾಗ ದೇಹಕ್ಕೆ ಹೆಚ್ಚು ಆಕ್ಸಿಜನ್ ಒಳಗೆ ಹೋಗುತ್ತೆ ಮತ್ತು ದೇಹದ ಫಂಕ್ಷನಿಂಗ್ ಸರಿಯಾಗಿ ನಡೆಯುತ್ತೆ. ಫ್ಯಾಕ್ಟ್ ನಂಬರ್ 1. ಬಹಳ ಜನ ಹೇಳೋ ಮಾತು, ನಾವು ಬ್ರೇನಿನ ಕೇವಲ 10% ಮಾತ್ರ ಬಳಸ್ತೀವಿ, ಪೂರ್ತಿ ಬಳಸಬೇಕು ಅಂದ್ರೆ ಬಾದಾಮ್ ತಿನ್ಬೇಕು, ವಾಲ್ನಟ್ ತಿನ್ಬೇಕು ಅಂತ ತುಂಬಾ ಜನ ಹೇಳೋದನ್ನ ನೀವು ಒಮ್ಮೆ ಆದ್ರೂ ಕೇಳೇ ಇರ್ತೀರಾ. ಆದ್ರೆ ಇದು ಒಂದು ದೊಡ್ಡ ಮಿತ್. ಮಾಡರ್ನ್ ಸೈನ್ಸ್ ಈಗಾಗಲೇ ಪ್ರೂವ್ ಮಾಡಿದೆ, ಮನುಷ್ಯನ ಬ್ರೇನ್ 10% ಅಲ್ಲ, ಪೂರ್ತಿ 100% ಬಳಕೆ ಮಾಡುತ್ತೆ ಅಂತ. ಅಮೆರಿಕದ ನ್ಯೂರೋಲಾಜಿಸ್ಟ್ ಬ್ಯಾರಿ ಗಾರ್ಡನ್ ಒಂದು ಇಂಟರ್ವ್ಯೂ ನಲ್ಲಿ ಏನ್ ಹೇಳಿದ್ರು ಅಂದ್ರೆ 10% ಬ್ರೇನ್ ಯೂಸೇಜ್ ಅನ್ನೋದು ಒಂದು ತಪ್ಪು ಕಲ್ಪನೆ. ಮನುಷ್ಯನ ಬ್ರೇನಿನ ಸುಮಾರು ಎಲ್ಲಾ ಪಾರ್ಟ್ಸ್ ಗಳು ಯಾವಾಗಲೂ ಆಕ್ಟಿವ್ ಆಗೇ ಇರ್ತವೆ ಅಂತ ಅವರು ಹೇಳಿದ್ರು. ಇದಲ್ಲದೆ ಫ್ರಾಂಟೀಸ್ ಇನ್ ಹ್ಯೂಮನ್ ನ್ಯೂರೋ ಸೈನ್ಸ್ ಅನ್ನೋ ಮ್ಯಾಗಝಿನ್ ನಲ್ಲಿ ಪಬ್ಲಿಷ್ ಆದ ರಿಸರ್ಚ್ ಕೂಡ 10% ಯೂಸೇಜ್ ಥಿಯರಿನ ಸಂಪೂರ್ಣವಾಗಿ ತಪ್ಪು ಅಂತ ಪ್ರೂವ್ ಮಾಡಿದೆ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋದಿಂದ ಸ್ವಲ್ಪವಾದ್ರೂ ನಿಮ್ಗೆ ಹೊಸದಾಗಿ ಏನಾದ್ರೂ ಕಲಿಯಕ್ ಸಿಕ್ಕಿದ್ರೆ ಗುರುದಕ್ಷಿಣೆ ರೂಪದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಥಾಟ್ಸ್ ಗಳನ್ನ ಕಮೆಂಟ್ ನಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ತರ ಅಮೇಜಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿ. ಯಾಕಂದ್ರೆ ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ನಾನು ನಿಮ್ಮನ್ನ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.